ಮಾವಿನಕಾಯಿ ಇಲ್ಲದೆ ಮಾವಿನ ಎಲೆಗೆ ಸೀಮಿತವಾದ ಮಾವಿನ ತೋಟಗಳು ಇರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ. ಹೌದು, ಹೂವು, ಹಣ್ಣು, ತರಕಾರಿ, ಸಿಲ್ಕ್, ಮಿಲ್ಕ್ ಸೇರಿದಂತೆ ಮಾವು ಬೆಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಖ್ಯಾತಿ ಪಡೆದಿದೆ. ಆದರೆ ಈ ಬಾರಿ ಸಕಾಲಕ್ಕೆ ಮಳೆಯಾಗಿಲ್ಲ. ತಾಪಮಾನ ಹೆಚ್ಚಳದ ಕಾರಣ ಮಾವಿನ ಗಿಡದಲ್ಲಿ ಇದ್ದ ಹೂಗಳು, ಪಿಂದೆಗಳು ಉದುರಿ ಹೋಗಿವೆ. ಇದರಿಂದ ತೋಟದಲ್ಲಿ ಮಾವಿನ ಹಣ್ಣಿರಲಿ, ಮಾವಿನ ಕಾಯಿಗೂ ಬರ ಬಂದಿದೆ. ಶಾಮೀರ್ ಅಂತ ಹೋದ ಸರ್ತಿ ಫಸಲು ಜಾಸ್ತಿ ಇತ್ತು, ರೇಟೂ ಪರವಾಗಿಲ್ಲ. ಈ ಸರ್ತಿ ಮಳೆಗಳಿಲ್ಲದೆ ಒಂದು ಕಾಯಿ ಮಳೆ ಇದು ಬಿಸಿಲು ಜಾಸ್ತಿ ಆಗಿಬಿಟ್ಟು ತೋಟಗಳಲ್ಲೇ ಉದುರೋಗಿದೆ. ಆ ಇರೋ ಕಾಯಿ ತೊಗೊಂಡು ಬಂದು ಮಾರ್ಕೆಟ್ಗೆ ಹಾಕ್ತಾ ಇದ್ದಾರೆ, ಅವ್ರು ರೇಟ್ ಸಿಗ್ತಾ ಇಲ್ಲ. ಯಾರು ಆಚೆಯಿಂದ ಯಾರು ಗಿರಾಕಿಗಳು ಜಾಸ್ತಿ ಬರ್ತಾ ಇಲ್ಲ. ಈ ಕಡೆ ರೈತರು, ಈ ಕಡೆ ವ್ಯಾಪಾರಸ್ಥರು, ಈ ಕಡೆ ಮಂಡಿಯವರು, ಮಂಡಿನೂ ಖಾಲಿ. ಯಾಕಂದರೆ ತೋಟಗಳಲ್ಲೇ ಕಾಯಿ ಇಲ್ಲ, ಕಾಯಿ ಇರೋರಿಗೆ ಸರಿಯಾದ ರೇಟು ಸಿಗ್ತಾ ಇಲ್ಲ. ಎಲ್ಲರೂ ಒಂದು ರೀತಿಯಲ್ಲಿ ಸಫರ್ ಆಗ್ತಾ ಇದ್ದಾರೆ. ಯಾವುದು ಏನೇನು ರೇಟ್ ಇದೆ ಇವಾಗ ಸದ್ಯಕ್ಕೆ ಇವಾಗಿರೋ ಡಿಮ್ಯಾಂಡ್ ಮೇಲೆ ಬಾದಾಮಿ 100-120 ಇರಬೇಕಾಗಿತ್ತು, ಆದರೆ ಇವಾಗ ಹೋಗ್ತಾ ಇರೋದು 50 ರೂಪಾಯಿ, ಅರ್ಧಕ್ಕರ್ಧ ರೇಟ್ ಇಲ್ಲ. ಇನ್ನು ಮಲ್ಲಿಕ ಅದೂ 100 ಮೇಲೆ ಇರಬೇಕಾಗಿತ್ತು ಡಿಮ್ಯಾಂಡ್ಗೆ, ಆದರೆ ಅದೂ 55-60 ರೂಪಾಯಿಗೆ ಮೇಲೆ ಹೋಗ್ತಾ ಇಲ್ಲ. ಇನ್ನು ಸೇಂದೂರ, ರಸ್ಪುರಿ ಅವು 30-35-40 ಹೋಗ್ತಾ ಇದೆ. ಇನ್ನು ತೋತಾಪುರಿಗೆ ಇನ್ನೂ ಯಾವುದು ರೇಟ್ ಕಾಣಿಸ್ತಾ ಇಲ್ಲ, ಜ್ಯೂಸ್ ಹಾಕ್ತಾ ಇದ್ದಾರೆ ಎಲ್ಲ. ಈ ಥರ ಒಂಥರ ತುಂಬಾ ಕ್ಲಿಷ್ಟಕರ ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ. ಎಲ್ಲ ರೈತರು, ವ್ಯಾಪಾರಸ್ಥರು ಜಾಸ್ತಿ ತೋಟ ತೊಗೊಂಡು ಅವರು ಕಂಗಾಲಾಗದೆ, ಜಾಸ್ತಿ ಜನ ಸಾಲಗಳು ಮಾಡಿಬಿಟ್ಟು ಅವರು ಬೇಜಾರಲ್ಲಿದ್ದಾರೆ. ಈ ಕಡೆ ಬರೀ ರೈತರು ಬೇಜಾರು, ಈ ಕಡೆ ವ್ಯಾಪಾರಸ್ಥರು ಬೇಜಾರು, ಗಿರಾಕಿಗಳು ಕೊಂಡ್ಕೊತಾ ಇಲ್ಲ ಸರಿಯಾಗಿ. ಒಂಥರ ವಾತಾವರಣನೇ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ 100 ಎಕರೆಗಳಲ್ಲಿ ರೈತರು ಮಾವಿನ ತೋಟಗಳನ್ನು ಹೊಂದಿದ್ದಾರೆ. ಕಳೆದ ವರ್ಷ 1000 ಟನ್ ಮೇಲ್ಪಟ್ಟು ಫಸಲು ಬಂದಿತ್ತು. ಆದರೆ ಈ ಬಾರಿ ಮಳೆ ಇಲ್ಲ. ಅತಿಯಾದ ಉಷ್ಣಾಂಶದಿಂದ ಮಾವು ಫಸಲು ಬಿಟ್ಟಿಲ್ಲ. ಇದರಿಂದ ಎಲ್ಲಿ ನೋಡಿದ್ರು, ಎತ್ತ ನೋಡಿದ್ರು ಮಾವಿನ ತೋಟಗಳಲ್ಲಿ ಮಾವಿನಕಾಯಿಯೇ ಕಾಣ್ತಾ ಇಲ್ಲ. ವ್ಯಾಪಾರಸ್ಥರು ಕೈಯಲ್ಲಿ ಹಣ ಹಿಡಿದು ಹಣ್ಣಿನ ತೋಟ ಖರೀದಿಸಲು ಪರದಾಡುತ್ತಿದ್ದಾರೆ. ತೆರೆದಿರುವ ಮಾವಿನ ಮಂಡಿಗಳು ಸಹ ಖಾಲಿ ಒಡೆಯುತ್ತಿವೆ. ರೈತರಂತೂ ಮಾವಿನಕಾಯಿ ಬೆಲೆ ಕೇಳೆ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಬಾಬು ಅಂತ. ನಾವು ಚಿಂತಾಮಣಿ ಕಡೆಯವರು, ಚಿಕ್ಕಬಳ್ಳಾಪುರ ಕಡೆ ತೋಟಗಳಿದೆ. ಈ ವರ್ಷ ಮಾವಿನ ಫಸಲು ತುಂಬ ತೊಂದರೆ ಆಗಿದೆ. ಮಳೆ ಇಲ್ಲ, ನೀರಿಲ್ಲ, ಎಲ್ಲ ರೈತರು ತುಂಬ ನಷ್ಟ ಆಗಿದೆ. ಟೆಂಪ್ರೇಚರ್ ಹೆವಿ ಆದ ಕಾರಣ ತುಂಬ ತೊಂದರೆ ಆಗಿದೆ. ಎಲ್ಲ ರೈತರು ತುಂಬ ಕಷ್ಟ ಆಗಿದೆ. ಸಾಲಾಗಿಲ್ಲ ಮಾಡಿ ತೋಟಕ್ಕೆ ಏನೇನೋ ಮದ್ದುಗಳು ಹೊಡೆದು ಏನೇನೋ ಮಾಡಿದ್ವಿ. ದುಡ್ಡು ಏನು ಮಾಡಿದ್ರು ದುಡ್ಡು ಮಾಡೋಕ್ಕೆ ಕಷ್ಟ ಆಗಿದೆ, ತುಂಬ ಕಷ್ಟ ಆಗಿದೆ. ತುಂಬ ಹೋದ ವರ್ಷಕ್ಕಿಂತ ತುಂಬ ಕಮ್ಮಿ ಇದೆ ಸರ್ ಫಸಲು ಈ ವರ್ಷ. ಯಾಕೆಂದರೆ ಹೋದ ವರ್ಷ ಇದ್ದ ಮಳೆ ಈ ವರ್ಷ ಇಲ್ಲ. ಟೆಂಪ್ರೇಚರ್ ಏಕದಮ್ ಹೆವಿ ಆಯಿತು. ಇದರಿಂದ ತುಂಬ ತೊಂದರೆ ಆಗಿದೆ ರೈತರಿಗೆ, ವ್ಯಾಪಾರಸ್ಥರಿಗೆ, ಪ್ರತಿಯೊಬ್ಬರಿಗೂ ಮಾವಿನ ಬೆಳೆ ಬೆಳೆಯೋರಿಗೆ ಎಲ್ಲರೂ ತುಂಬ ತೊಂದರೆ ಆಗಿದೆ. ಈ ಸರಿ ಏನೇ ಇಲ್ಲ ಸರ್, ಒಂದು 20-30% ಫಸಲಿಲ್ಲ. ಹೋದ ವರ್ಷ ಫಸಲಿತ್ತು. ಹೋದ ವರ್ಷ ಸ್ವಲ್ಪ ಅಲಿಕಲ್ಲು ಅದು ಇದ್ದು ತೊಂದರೆ ಆಗಿತ್ತು ಹೋದ ವರ್ಷವೂ, ಆದರೂ ಫಸಲಿತ್ತು. ಈ ವರ್ಷ ಫಸಲು ಇಲ್ಲ, ಮಳೆನೂ ಇಲ್ಲ. ತುಂಬ ಕಂಗಾಲಾಗಿದೆ ಸರ್. ರೈತರು, ವ್ಯಾಪಾರಸ್ಥರು ಎಲ್ಲರೂ ಕಂಗಾಲಾಗಿದೆ. ಸಾಲ ಮಾಡಿದ್ದೀವಿ, ಏನೇನೋ ಮಾಡಿದ್ದೀವಿ. ಆ ದುಡ್ಡು ಯಾವ ಥರ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ ಸರ್. ತುಂಬ ಕಷ್ಟ ಆಗಿದೆ. ಈ ವರ್ಷ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಒಟ್ನಲ್ಲಿ ಅತಿಯಾದ ತಾಪಮಾನ, ವಾತಾವರಣ ವೈಪರೀತ್ಯದಿಂದ ನಿರೀಕ್ಷೆಯಂತೆ ಮಾವಿನ ಫಸಲು ಬಂದಿಲ್ಲ. ಇದರಿಂದ ಮಾವಿನ ಬೆಲೆ ಗಗನಕ್ಕೆ ಏರಿದೆ. ಮಾರುಕಟ್ಟೆಯಲ್ಲಿ ಕೆಜಿ ಮಾವಿನ ಹಣ್ಣಿನ ಬೆಲೆ 200 ರೂಪಾಯಿ ಗಡಿ ದಾಟಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.